ನನಗೆ ದೂರದೃಷ್ಟಿ ದೋಷ ಇತ್ತು, ವಿಪರೀತ ಅನ್ನುವಷ್ಟು ತಲೆನೋವು ಬರ್ತಾ ಇತ್ತು, ತಲೆನ ತಗೊಂಡು ಹೋಗಿ ಗೋಡೆ ಗುದ್ದಬೇಕು, ಆ ಹಂತದ ತಲೆನೋವು ಬರ್ತಾ ಇತ್ತು. ಈ ಥರದ ಆಮೇಲೆ ತುಂಬ ದುರ್ಬಲವಾದ ದೇಹ ನನ್ನದು. ಹಾಗಾಗಿ ಅದನ್ನು ನೋಡಿದಾಗ ಇವತ್ತು ನಾನು ಇಷ್ಟು ಆರೋಗ್ಯವಾಗಿ ಬದುಕಿದ್ದೀನಿ ಅನ್ನೋದೇ ನನಗೊಂದು ಆಶ್ಚರ್ಯ. ಅದಕ್ಕೆ ಕಾರಣ ಏನು ಅಂದರೆ ಆಸನ ಮತ್ತು ಪ್ರಾಣಾಯಾಮ. ನಾನು ಒಂದು 6 ತಿಂಗಳು ಸ್ಪೆಕ್ಸ್ ಹಾಕಿದ್ದೀನಿ ದೂರದೃಷ್ಟಿ ದೋಷಕ್ಕೆ. ತುಂಬ ಅವಾಗ ಎಲ್ಲ ಬಹಳ ದಪ್ಪ ಕನ್ನಡಕ ಬರ್ತಿತ್ತು. ಕಷ್ಟಪಟ್ಟು ಹಾಕಿ ನಾನು ಅವಾಗ ಒಂದು ಚಾಲೆಂಜ್ ಮಾಡ್ಕೊಂಡಿದ್ದೆ ನನಗೆ ನಾನೇ, ಸ್ಟೈಲಿಗೆ ಗಾಗಲ್ಸ್ ಹಾಕ್ತೀನಿ, ಕಣ್ಣು ಕಾಣಿಸಲ್ಲ ಅಂತ ಕನ್ನಡಕ ಹಾಕಲ್ಲ ನಾನು ಅಂತ 25 ವರ್ಷಗಳ ಹಿಂದೆ ಚಾಲೆಂಜ್ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ನಾನು ಗಾಗಲ್ಸ್ ಹಾಕ್ತೀನಿ. ಇತ್ತೀಚೆಗೆ ಟ್ಯಾಬ್ ಜಾಸ್ತಿ ನೋಡ್ತೀನಿ ಅಂತ ಬ್ಲೂ ರೇ, ನನ್ನ ಕಣ್ಣಿಗೆ ಎಫೆಕ್ಟ್ ಆಗಬಾರ್ದು ಅಂತ ಅವಾಗವಾಗ ಕಣ್ಣು ರೆಸ್ಟ್ಗೆ ಯಾವುದೋ ಒಂದು ಬ್ಲೂ ರೇ ಸ್ಪೆಕ್ಸ್ ಅದು ಬಿಟ್ಟರೆ ದೂರದೃಷ್ಟಿ ಸಮೀಪ ದೃಷ್ಟಿ ಯಾವ ದೋಷವೂ ನನಗಿಲ್ಲ. ಅದು ಪ್ರಾಣಾಯಾಮ, ನೇತಿ, ಈ ಥರದ ಕೆಲವು ಅಭ್ಯಾಸಗಳು, ಶೀರ್ಷಾಸನ, ಈ ಥರದಾಗಿನಿಂದ ಅಭ್ಯಾಸ ಮಾಡಿದೆ. ನನ್ನ ಈಗಲೂ ಇತ್ತೀಚೆಗೆ ಈಗ ಒಂದು 6-7 ತಿಂಗಳ ಹಿಂದೆ ನಮ್ಮ ಪಕ್ಕದ ಮನೆ ಹುಡುಗ ನಿಂತಿದ್ದ ಹೊರಗೆ. ಆ ಕಾರಿನ ನಂಬರ್ ಏನು ಅಂತ ಕೇಳಿದೆ ಅವನಿಗೆ, ದೂರದಲ್ಲಿತ್ತದು. ಅವನು ಹೀಗೀಗ ನೋಡ್ದ, ನನಗೆ ಕಾಣಿಸ್ತಾ ಇತ್ತು. ಸಣ್ಣ ಹುಡುಗ ಅವನು, ಈಗ 9th ಇದ್ದಾಗ, ಕಳೆದ ವರ್ಷ ಅವನು ಈಗ SLC ಇದ್ದಾನೆ. ಅಂದರೆ ನನಗೇನು ಅನ್ನಿಸ್ತು ಅಂದರೆ ಆ ಹುಡುಗನಿಗಿಂತ ನನ್ನ ಕಣ್ಣು ಇವತ್ತಿಗೂ ಚುರುಕಿದೆ ಅಂತ. 25 ವರ್ಷದ ನಂತರ ಸ್ಪೆಕ್ಸ್ ಹಾಕಿದೆ. ನನಗೆ ಇಲ್ಲಿವರೆಗೂ ನನ್ನ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಆ ಪ್ರಾಣಾಯಾಮ ಮತ್ತು ಆಸನ, ಕೆಲವು ಆಸನಗಳು ಬಹಳ ಸಹಾಯ ಮಾಡಿದೆ. ಸೊ ಹಾಗಾಗಿ ಸ್ಪೆಕ್ಟ್ ಇಲ್ಲದೆ ಬದುಕಬಹುದು ನಾವು ಕೂಡ. ಖಂಡಿತ ಖಂಡಿತ. ನೋವುಗಳಿಗೆ ನಾನು ಮಾತ್ರೆ ತಗೊಂಡದ್ದು ಬಹಳ ಕಡಿಮೆ. ಮತ್ತು ನನ್ನ ಹುಷಾರು ತಪ್ಪೋದು ಕೂಡ 2 ವರ್ಷ 3 ವರ್ಷ ಅತಿಯಾದ ಓಡಾಟ, ಅತಿಯಾದ ಪ್ರವಾಸಗಳು, ನೀರಿನ ಆಹಾರದ ವ್ಯತ್ಯಾಸಗಳಾದಾಗ ತೀರ ಅನಿವಾರ್ಯ ಅಂದಾಗ ಹುಷಾರು ತಪ್ತೀನಿ. ಬಿಟ್ಟರೆ ನಮಗೆ ಜ್ವರ ಬಂದದ್ದೇ ನೆನಪಿರಲಿಲ್ಲ. ಈಗ ಒಂದು 3 ವರ್ಷದಿಂದ ಜ್ವರ ಬಂತು ನನಗೆ. 9-10 ವರ್ಷ ಜ್ವರವೇ ಬಂದಿರಲಿಲ್ಲ. ಆ ರೀತಿ ಹುಷಾರು ತಪ್ಪಿ ಮತ್ತು ಬೆಡ್ ರೀಡನ್ ಆಗಿದ್ದಂತೂ ನನಗೆ ನೆನಪೇ ಇಲ್ಲ. ಇಲ್ಲ ಮುಗಿದೋಯ್ತು, ಏನೋ ಗ್ಲೂಕೋನೇ ಹಾಕಬೇಕು, ಅದು ನನಗೆ ನೆನಪೇ ಇಲ್ಲ. ಅಂದರೆ ಅಷ್ಟು ದುರ್ಬಲವಾದ ದೇಹ. ಈಗಲೂ ಏನು ಸ್ಟ್ರಾಂಗ್ ಇದ್ದೀನಿ ಗೊತ್ತಿಲ್ಲ. ಆದರೆ ಮೊನ್ನೆ ಕೂಡ ಒಬ್ಬರ ಜೊತೆ ಆಸನದ್ದು, ನಾನು ಬಹಳ ದಿನ ಆಗಿತ್ತು ಆಸನಗಳನ್ನು ಮಾಡಿ, ಸುಮ್ಮನೆ ಎಕ್ಸಸೈಸು, ಒಂದು ಪ್ರಾಣಾಯಾಮ ಮಾಡಿದೆ. ಮೊನ್ನೆ ಒಬ್ಬರು ಬಹಳ ಟ್ರೈನರ್ ಅವರು ಯೋಗದಲ್ಲಿ, ಅವ್ರ ಜೊತೆ ನಾನು ಬಹಳ ವರ್ಷಗಳ ನಂತರ ಆಸನ ಮಾಡಿದರೆ ಹೆಚ್ಚು ಸಮಯ ಆಸನಗಳಲ್ಲಿ ನಾನಿದ್ದೆ. ಹಾಗಾಗಿ ನಾನು ಅಂದ್ಕೊಳ್ತೀನಿ ನನ್ನ ದೇಹ ಸ್ವಲ್ಪ ಬಲಿಷ್ಠವಾಗೇ ಇದೆ ಅಂತ ಅವರುಗಳಿಗಿಂತ. ಉದಾಹರಣೆಗೆ ನಿಮ್ಮ ಲೈಫಲ್ಲಿ ನಡೆದಿರೋ ನನ್ನ ಲೈಫಲ್ಲೂ ನಡೆದಿದೆ. ಇದನ್ನು ನಾನು ಜಾಸ್ತಿ ಹೇಳಲ್ಲ, ಬಟ್ ಒಂದು 10 ವರ್ಷಗಳ ಹಿಂದೆ ಪದೇ ನನಗೆ ಶೀತ, ನೆಗಡಿ, ಕೆಮ್ಮು, ಜ್ವರ ಏನೇನೋ ಆಗೋದು. ಸ್ಟ್ರೆಸ್ ಕಾರಣ ಆಗಿತ್ತು ಅದಕ್ಕೆ. ಆ ಟೈಮಲ್ಲಿ ನಾನು ಪ್ರಾಣಾಯಾಮ ಶುರು ಮಾಡಿದೆ. 3 ಮಾಡ್ತಿದ್ದೆ. ನಾಡಿ ಶುದ್ಧಿ, ಶಾಂಭವಿ ಮುದ್ರಾ ಮತ್ತು ನಾದಯೋಗ. ಅದು ಮಾಡೋಕ್ಕೆ ಶುರು ಮಾಡಿದೆ. 3 ಅದು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನೀವು ಹೇಳಿದ ಹಾಗೆ ನಂಗೆ ಕೋವಿಡಲ್ಲಿ ಮಾತ್ರ ಜ್ವರ ಬಂದದ್ದು, ವ್ಯಾಕ್ಸಿನ್ ತೊಗೊಂಡು. ಅದು ಬಿಟ್ಟರೆ 99% ಎಲ್ಲೂ ನನಗೆ. ಸೊ ಅಂದರೆ ನಮ್ಮಲ್ಲಿ ಇದೆ ಅದು ಆ್ಯಕ್ಚುಲಿ, ಬಟ್ ನಾವು ಅದನ್ನು ಅಳವಡಿಸ್ಕೊಳ್ಳಲ್ಲ. ಸೊ ನೀವು ಹೇಳಿದ್ದು ತುಂಬ ಚೆನ್ನಾಗಿದೆ. ಕಣ್ಣಿಂದ ನಾನು ಮಾಡಿಲ್ಲ ಏನು, ನಾನು ಖಂಡಿತ ಅದನ್ನು ಕೂಡ ಟ್ರೈ ಮಾಡ್ತೀನಿ ನೀವು ಹೇಳಿದ ಹಾಗೆ.